ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆರಸ್. ಇವತ್ತು ನನ್ನ ಟೆರಸ್ ಗಾರ್ಡನಲ್ಲಿ ನಾನು ಗೋರಿಕಾಯಿ ಗಿಡ ತೋರಿಸ್ತಾ ಇದ್ದೀನಿ. ಪ್ರತಿ ಸಲ ಏನು ಮಾಡ್ತೀನಿ ಅಂದರೆ ಗಿಡ ಇದು ಕಾಯಿ ಬಿಟ್ಟಂಗೆ ಇಟ್ಕೊತಿದ್ದೆ. ಬಟ್ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಆಫ್ ಸೀಡ್ಸ್ ಕೊನೆಗೆ ಸಿಗ್ತಿರ್ಲಿಲ್ಲ ನನಗೆ. ಬಿಕಾಸ್ ಎಲ್ಲ ತಗೊಂಡು ಕೊನೆಯಲ್ಲಿ ಏನಿರುತ್ತೆ ಅದನ್ನು ಬೀಜಿಗೆ ಬಿಡ್ತದೆ. ನೋಡಿ, ಪ್ಲ್ಯಾಂಟ್ಸ್ ಇಷ್ಟೇ ಉದ್ದ ಬೆಳೀತಿದ್ದು. ಸೊ ಈ ಸಲ ಏನು ಮಾಡಿದ್ದೀನಿ ಅಂದರೆ ಬೇಸಿಕ್ ಫಸ್ಟ್ ಒನ್ನಿಂದನೂ ನಾನು ಬೀಜಿಗೆ ಬಿಟ್ಬಿಟ್ಟಿದ್ದೀನಿ. ಇಷ್ಟೆಲ್ಲನೂ ಬೀಜಿಗೆ ಬಿಟ್ಬಿಟ್ಟಿದ್ದೀನಿ. ಇದರಲ್ಲಿ ಬಂದಿರೋ ಸೀಡ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ ಈ ಸಲ ಗಿಡ ಒಳ್ಳೆ ಕ್ವಾಲಿಟೆಡ್ ಆ್ಯಂಡ್ ತುಂಬ ಹೈಟ್ ಇರೋ ಗಿಡ ಬರುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಬಿಕಾಸ್ ಇದು ಫಸ್ಟ್ ಏನು ಬಿಟ್ಟಿದೆಯಲ್ಲ ಕಾಯಿಗಳನ್ನೆಲ್ಲ ಸೀಡ್ಸಿಗೆ ಬಿಟ್ಟಿರೋದ್ರಿಂದ ನೋಡಿ, ನಾವು ಕಿತ್ತಿಲ್ಲ ಅಂದರೆ ಅದು ಮುಂದಕ್ಕೆ ಚಿಗುರೊಡಿಯಲ್ಲ. ಬಿಕಾಸ್ ಇವೇ ಎಲ್ಲ ಪೋಷಕಾಂಶ ತಗೊಂಬಿಟ್ಟಿರುತ್ತೆ. ಸೊ ಈ ಸೀಡ್ಸು ತುಂಬ ಬಲಿಷ್ಠವಾಗಿರುತ್ತೆ. ಈ ಸೀಡ್ಸನ್ನು ನಾನು ನೆಕ್ಸ್ಟ್ ಜನ್ರೇಷನ್ ಯೂಸ್ ಮಾಡೋದ್ರಿಂದ ಪ್ಲ್ಯಾಂಟ್ಸು ಅಷ್ಟೇ ತುಂಬ ಬಲಿಷ್ಠವಾಗಿ ಬರ್ತವೆ ಅಂದ್ಕೊಂಡು ಬಿಟ್ಟಿದ್ದೀನಿ. ನೋಡೋಣ, ಇದು ಸೀಡ್ಸ್ ಕಲೆಕ್ಟ್ ಮಾಡ್ಕೊಂಡು ಇವಾಗ ವೀಡಿಯೋ ಮಾಡ್ತೀನಿ. ಈ ಸೀಡ್ಸ್ ಕಲೆಕ್ಟ್ ಮಾಡಿಕೊಂಡು ಜರ್ಮಿನೇಟ್ ಮಾಡಿದ್ಮೇಲೆ ಆ ಪ್ಲ್ಯಾಂಟ್ಸ್ ಎಷ್ಟು ಬರ್ತವೆ ಅನ್ನೋದು ತೋರಿಸ್ತೀನಿ. ನೋಡಿ, ಈ ಪ್ಲ್ಯಾಂಟ್ ಇಷ್ಟೇ ಬಂದಿರೋದು. ನಾವು ಕಾಯಿ ಕಿತ್ಕೊಂಡ್ರೆ ಇನ್ನೊಂಚೂರು ಮೇಲ್ಮೇಲೆ ಹೋಗ್ತಿತ್ತು. ಬಟ್ ಅಂದರೆ ಕಾಯಿಗಳು ಅಷ್ಟೇ ಇಷ್ಟು ಬಲಿಷ್ಠವಾಗಿರ್ತಿತ್ತು. ಇಷ್ಟೇ ಉದ್ದ ಬರ್ತಿದ್ದು, ಇನ್ನೂ ಉದ್ದ ಬರ್ತಿರಲಿಲ್ಲ. ನೋಡೋಣ, ಈ ಸಲ ಫಸ್ಟ್ ಟೈಮ್ಗಳೆಲ್ಲ ಜಸ್ಟ್ ಇಷ್ಟೇ ಉದ್ದ ಇರ್ತಿದ್ದು. ಈ ಸಲ ಅದು ಅಟ್ಲೀಸ್ಟ್ ಇಷ್ಟು ಉದ್ದ ಬಂದೈತೆ. ನೋಡೋಣ ಈ ಬೀಜದಿಂದ ಕಾಯಿಗಳು ಯಾವ ಥರ ಬರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ಗಾರ್ಡನ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.